ಮನೆಗೊಂದು ವ್ಲಾಗರು ಮನೆಗೊಂದು ಡ್ಯಾನ್ಸರ್ ಇರುವಾಗ ನಮ್ದು ಹೇಗೆ ಕ್ಲಿಕ್ ಆಗುತ್ತೆ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅದೆಲ್ಲಿ ಫೇಲ್ ಆಗುತ್ತೆ ಅನ್ನೋ ಭಯನೇ ಜಾಸ್ತಿ. ಏನಾದ್ರೂ ಜನ ನಮ್ಮನ್ನೇ ನೋಡ್ತಾರೆ ಅದು ಗೊತ್ತು, ಆದ್ರೂ ಕೂಡ ಫೋನ್ ಹಿಡ್ಕೊಂಡು ನನ್ನೇ ನೋಡ್ತಾರಪ್ಪ ಬೇಡ, ನಮ್ಮನ್ನ ಏನು ಜಡ್ಜ್ ಮಾಡ್ಬಿಡ್ತಾರೆ. ಟ್ರೈ ಕೊಡ್ತಾ ದೊಡ್ಡದಾಗ ಏನು ಮಾಡ್ತಾ ಇದೆಯಾ ಎಲ್ಲ ನೋಟ್ಸ್ ಮಾಡ್ಕೊಂಡು ಬರ್ದ್ಬಿಟ್ಟು ನಿಮ್ಗೆ ಹೇಳಕ್ಕೆ ನನಗೆ ಬರಲ್ಲ. ನನ್ನ ಮೈಂಡಲ್ಲಿ ಏನು ಅನಿಸ್ತೋ ಅದು ನಾನು ಹೇಳ್ತಾ ಇದ್ದೀನಿ. ಅಂದ್ಕೊಂಡ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ಈಗ ಮನೆಗೆ ಎದ್ದೊಳಗೆ ಕಾಣಿಸ್ತಿದ್ದೀನಲ್ಲ, ಆ್ಯಕ್ಚುಲಿ ಅದೇ ಮಾಡಿರೋದು. ಅಂದರೆ ಸ್ನಾನ ಎಲ್ಲ ಮಾಡಿದ್ದೀನಿ. ಹಲೋ ಗಾಯ್ಸ್, ನನ್ನ ಹೆಸರು ಅಶ್ವಿನ್. ಎಲ್ಲರಿಗೂ ನಮಸ್ಕಾರ. ಮೋಸ್ಟ್ಲಿ ನನ್ನ ಫಸ್ಟ್ ವಿಡಿಯೋ ಒಬ್ಬಳೇ ಮಾತಾಡಿರೋದು ಅಂತ ಅನ್ಸುತ್ತೇನೋ ಅದೇ. ಯಾಕಂದರೆ 2 ವಿಡಿಯೋ ಮಾತ್ರ ಮಾಡಿದ್ದೀನಿ ನಮ್ಮ ಅಮ್ಮನ ಜೊತೆ, 2 ಅಮ್ಮನ ಜೊತೆ ಮಾಡಿದ್ದೀನಿ. ಗೊತ್ತಿಲ್ಲ ಏನು ಮಾಡಬೇಕು ಅಂತ ಸುಮ್ಮನೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. 1 ತಿಂಗಳಾಯಿತು. ಅದರಲ್ಲಿ ಇನ್ನೂ 1 ವಿಡಿಯೋನೂ ಹಾಕಿಲ್ಲ ನಾನು. ಕಾರಣ ಇಷ್ಟೇ, ಎಕ್ಸಾಮು, ಎಜುಕೇಷನು, ಬೇರೆ ಬೇರೆ ಕೆಲಸ ಇದಿರೋದ್ರಿಂದ ಮಾಡೋಕ್ಕಾಗಿಲ್ಲ. ಅವಾಗಂತೂ ತುಂಬಾ ಹುಚ್ಚಿಡ್ಬೇಕು. ಏನೇ ಆಗಲಿ ದಿನ ವೀಡಿಯೋ ಮಾಡಲೇಬೇಕು, ಎಕ್ಸಾಮ್ ಇರಲಿ ಇನ್ನೊಂದಿರಲಿ, ಮತ್ತೆ ಅಂದ್ಕೊಂಡಂಗೆ ಆಗಲ್ಲ, ಎಲ್ಲ ಬೇರೆ ಥರ ಆಗುತ್ತೆ. ಸೋಂಬೇರಿತನ ಜಾಸ್ತಿ, ಸೋಂಬೇರಿತನ. ನಿಮ್ಗೇನೋ ಎಕೋ ಕೇಳಿಸಿದ್ರೆ ರೂಮಿಂದ ಸಾರಿ. ಲಾಕ್ಡೌನ್ ಆಯ್ತಲ್ಲ, ಆವಾಗಲೇ ಗೊತ್ತಾಗಿದ್ದು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ಬೋದು, ಇಂಥದ್ದು ಮಾಡ್ಬೋದು, ಅಂಥದ್ದು ಮಾಡ್ಬೋದು. ಯಾಕಂದರೆ ಟಿಕ್ಟಾಕ್ ಬಂತಲ್ಲ ಅದೇ ಸಮಯದಲ್ಲಿ, ಅವಾಗಿಂದ ಜಾಸ್ತಿ ಇದ್ರ ಮೇಲೆ ಸ್ವಲ್ಪ ಹುಚ್ಚು. ಮಾಡೋಣ ಇವಾಗ ಮಾಡೋಣ, ಇಲ್ಲ ನಾಳೆ ಮಾಡೋಣ, ನಾಳೆ ಪಕ್ಕಾ ಮಾಡ್ತೀವಿ ಹಿಂಗೆ ಅಂದ್ಕೊಂಡು ಲಾಕ್ಡೌನ್ 2018-19 ಸಮಥಿಂಗ್ 18ಅಲ್ಲೇನೋ ಆಗಿದ್ದು. 7 ವರ್ಷ ಆಗಿದ್ದ ಲಾಕ್ಡೌನ್ ಆಗಿ. ಸರಿ, ನಾನು 10th ಇದಾಗಿದ್ದು, ಲಾಕ್ಡೌನ್ ಆಗಿದ್ದು 2020ಅಲ್ಲಿ. ಓಕೆ, 2020ಅಲ್ಲಿ 8ನೇ ಮಾರ್ಚು 2020 ಕರೆಕ್ಟು. ಓಕೆ, ಇವಾಗ ಕನ್ಫರ್ಮ್ ಆಯಿತು. 2020ಅಲ್ಲಿ ಆಗಿದ್ದು ಲಾಕ್ಡೌನು. ಸೊ ಇವಾಗ ನಾವು 2025ಅಲ್ಲಿದ್ದೀವಿ, ಅದು ಕೂಡ ಕನ್ಫರ್ಮ್ ಇಲ್ಲ. ಏನು ಮಾಡೋದು? ಮುಂಚೆ ಆದರೆ ಸ್ಕೂಲಲ್ಲಿ ಡೇಟ್ ಬರೋರು ಬೋರ್ಡ್ ಮೇಲೆ, ನೆನಪಿರೋದು ಈ ಡೇಟು ಈ ದಿನ ಅಂತ. ಕಾಲೇಜಲ್ಲಿ ಹೇಗೆ ಅಂದರೆ ಒಂದಿಲ್ಲ ಇನ್ನೊಂದಿಲ್ಲ, ಆಬ್ಸೆಂಟ್ ಈಸ್ ಪ್ರೆಸೆಂಟ್ ಈಸ್. ನೆನಪಿದೆಯಾ ನಿಮಗೆ? ಆಬ್ಸೆಂಟ್ ಈಸ್ ಪ್ರೆಸೆಂಟ್ ಈಸ್ ಬರೀತಿದ್ವಿ ಮುಂಚೆ ಸ್ಕೂಲಲ್ಲಿ. ಅದಕ್ಕೂ ಜಗಳ ಆಡ್ಕೊಂಡು ನಿಂತ್ಕೋತಿದ್ವಿ ಪ್ರತಿಯೊಂದು ಸ್ಕೂಲಲ್ಲೂ. ನಾನು 2024ಅಲ್ಲಿ ಇದ್ದೀನಿ ಅಂತಲೇ ಅನ್ಕೋತಾ ಇದ್ದೀನಿ. ಸೊ ಅಶ್ವಿನಿ 2025 ಅಲ್ಲ 2025 ಅಲ್ಲ 2025 ಕರೆಕ್ಟ್. ಈ ಥರ ಮಾತಾಡ್ತಿದ್ದೀನಿ ಅಂದ್ಕೋಬೇಡಿ ದಯವಿಟ್ಟು. ವಿಷಯಕ್ಕೆ ಬರೋಕ್ಕಾಗ್ತಿಲ್ಲ. ಸಡನ್ನಾಗೆ ಅಂದ್ಕೊಂಡೆ ವಿಡಿಯೋ ಮಾಡಬೇಕು, ಏನಕ್ಕೆ ಅಂತ ಗೊತ್ತಿಲ್ಲ. ನಂದು ನಾಳೆ ಎಕ್ಸಾಮ್ ಮುಗಿದೋಗುತ್ತೆ. ನಂದು ಕಾಲೇಜ್ ಆಗಿದ ತಕ್ಷಣ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಇದೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಯಾಕಂದರೆ ಕಾಲೇಜ್ ಟೈಮಲ್ಲಿ ಮಾಡೋಕ್ಕಾಗ್ತಿರಲಿಲ್ಲ. ನಮ್ಮ ಕಾಲೇಜ್ ಸ್ವಲ್ಪ ಒಂದು 12:30 1:30 ಅಷ್ಟು ಮುಗಿದೋಗಿರೋದು. ಪೂರಾ ದಿನ ಇತ್ತು, ನೆಕ್ಸ್ಟ್ ಆಫ್ ಫುಲ್ ಡೇ. ನಾನೆಂಥವ್ರು ಗೊತ್ತಾ, ಬೆಳಿಗ್ಗೆ ಬೇಗ ಹೋಗ್ತೀವಲ್ಲ ಕಾಲೇಜ್ಗೆ, ಪ್ರತಿಯೊಬ್ಬರು ಇದೇ ಮಾಡೋದು ನಮ್ಮ ಕಾಲೇಜಲ್ಲಿ. 99% ಬೆಳಿಗ್ಗೆ ಕಾಲೇಜ್ ಹೋಗ್ತೀವಿ, ಕ್ಲಾಸ್ ಮುಗಿಸ್ಕೊಬರ್ತೀವಿ, ಅದರಲ್ಲೂ 2 ಕ್ಲಾಸ್ ಅಟೆಂಡ್ ಮಾಡಲ್ಲ. ಬಂದಿದ್ದ ತಕ್ಷಣ ದಬಾಕು ಎದ್ದೇಳೋ ಸಂಜೆ 6 ಗಂಟೆಗೆ. 6 ಇರಲ್ಲ, ಕೆಲವರು 7 ಗಂಟೆ 8 ಗಂಟೆ ಹೇಳ್ತಾರೆ. ಎದ್ದು ನೆಕ್ಸ್ಟ್ ಏನು ಮಾಡ್ತೀಯಾ? ನೋಡು, ಟಿ ವಿ ನೋಡು, ಮೊಬೈಲ್ ನೋಡು. ಟಿ ವಿ ಅಂತಿಲ್ಲ, ಮೊಬೈಲ್ ನೋಡು, ಅದು ಮಾಡು ಇದು ಮಾಡು, ನೆಕ್ಸ್ಟ್ ತಿನ್ನು ಮನ್ಕೊ, ಮತ್ತೆ ಎಲ್ಲೋ ಬೆಳಿಗ್ಗೆ ಕಾಲೇಜಿಗೆ ರೆಡಿ ಆಗಿ ಬಾ. ಇದೇ ಮಾಡ್ತಿರೋದು. ಒಪ್ಕೋತೀನಿ, ನಾನು ಅದೇ ಮಾಡಿದ್ದು. ಸ್ವಲ್ಪ ದಿನ ಬೇರೆ ಕೆಲಸ ಇರುತ್ತೆ, ಇನ್ನು ಸ್ವಲ್ಪ ದಿನ ಇನ್ನೊಂದು ಕೆಲಸ ಇರುತ್ತೆ, ಏನು ಇಲ್ಲದಿರುವಾಗ ನಿದ್ದೆ ಇರುತ್ತೆ. ಈ ಥರ ಎಲ್ಲ ಮಾಡ್ಕೊಂಡು ತುಂಬ ತುಂಬ ಲೇಸಿಯಾಗಿದ್ವಿ. ಸೀರಿಯಸ್ಸಾಗಿ ತೊಗೊಳ್ಳೇ ಇಲ್ಲ ನಾನಂತೂ. ಅವಾಗಿಂದ ಅನ್ಕೋತಿದ್ದೆ ಮಾಡಬೇಕು ಅಂತ. ಬಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅದೆಲ್ಲಿ ಫೇಲ್ ಆಗುತ್ತೆ ಅನ್ನೋ ಭಯನೇ ಜಾಸ್ತಿ ನನಗೆ. ಅದರಿಂದ ಮಾಡೋಣ ನೆಕ್ಸ್ಟ್ ಮಾಡೋಣ, ಆಮೇಲೆ ಮಾಡೋಣ, ಇನ್ನೊಂದ್ಸತಿ ಮಾಡೋಣ. ಒಂದ್ಸತಿ ಟ್ರೈ ಕೂಡ ಮಾಡಿದ್ದೀನಿ. ಈಚೆ ಎತ್ಕೊಂಡು ಮೊಬೈಲಲ್ಲಿ ಹಿಂಗೆ ವೀಡಿಯೋ ಮಾಡ್ತಿರುವಾಗ ಎಲ್ಲರೂ ನೋಡ್ತಿರ್ತಾರೆ. ಅವಾಗ ಏನನ್ಸುತ್ತೆ ಗೊತ್ತಾ, ಏನಾದರೂ ಜನ ನಮ್ಮನ್ನೇ ನೋಡ್ತಾರೆ ಅದು ಗೊತ್ತು, ಆದರೂ ಕೂಡ ಫೋನ್ ಹಿಡ್ಕೊಂಡು ನನ್ನೇ ನೋಡ್ತಾರಪ್ಪ ಬೇಡ ಮಾಡೋದು. ಈ ಭಯ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಭಯ, ಸ್ಟಾರ್ಟೇ ಮಾಡಿಲ್ಲ ಇನ್ನು. ಹಿಂಗೆ ಅಂದ್ಕೊಂಡು ಪ್ರತಿ ಸತಿ ನಾನು ಈಗಲೂ ಕೂಡ ಎಷ್ಟೊಂದು ಸತಿ ವೀಡಿಯೋ ಮಾಡಿದ್ದೀನಿ, ಎಡಿಟು ಕೂಡ ಮಾಡಿಕ್ಕಿರ್ತೀನಿ. ವೀಡಿಯೋ ಅಪ್ಲೋಡ್ ಮಾಡೋದೇ ಕಲ್ತಿಲ್ಲ. ಯಾರು ನಮ್ಮನ್ನ ಏನು ಜಡ್ಜ್ ಮಾಡಿಬಿಡ್ತಾರೆ, ಈ ಥರ ಮಾಡ್ಬಿಡ್ತಾರೆ, ಈ ಥರ ಸೆಲ್ಫ್ ಸೆಂಟರ್ಡ್ ಕೆಲವು ಜನ ಇರ್ತಾರಲ್ಲ, ಅಂಥವ್ರು ಮಾತ್ರ ಎಲ್ಲರೂ. ನಮ್ಮಮ್ಮ ಸತಿ ಅಂತಾರೆ, ಟ್ರೈ ದೊಡ್ಡದಾಗಿ ಏನು ಮಾಡ್ತಾ ಇದೆಯಾ, ಏನಕ್ಕೆ ವೇಸ್ಟ್ ಮಾಡ್ತೀಯಾ, ಏನಕ್ಕೆ ಮೈಕ್ ತೊಗೋತೀಯ, ಈ ಥರ. ಆ ಮೈಕ್ ತೊಗೊಂಡಿದ್ದು ಏನಕ್ಕೆ ಅಂದರೆ ಕರೆಕ್ಟು, ನಮ್ದು ಇನ್ನೊಂದು ಚಾನಲ್ ಇದೆ, ಝೂಮ್ ಕುಕ್ಕಿಂಗ್ ಅಫಿಷಿಯಲ್ ಅಂತ. ಜೈ ಶ್ರೀರಾಮ್. ಇನ್ನೂ ಅಪ್ಲೋಡ್ ಮಾಡಿಲ್ಲ. ನನಗೆ ಎಷ್ಟೊಂದು ಅಡುಗೆ ಮಾಡಿಸಿದ್ದೀನಿ ಪಾಪ ಅವ್ರ ಕೈಲಿ, ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇವನ್ ಎಡಿಟು ಕೂಡ ಮಾಡಿಲ್ಲ. ಅದನ್ನು ಮಾಡಿಕ್ಕಿದ್ದೀನಿ, ಅದು ಹಾಕೋಕ್ಕಾಗ್ತಿಲ್ಲ. ಸರಿ ಎಡಿಟ್ ಮಾಡಿಲ್ಲ. ಹಂಗೆ ವಿಡಿಯೋಗಳನ್ನ ಹಾಕೋಕ್ಕಾಗ್ತಾಯಿಲ್ಲ ನನಗೆ. ನಮ್ಮಮ್ಮ ಎಷ್ಟು ಬೈದ್ರು ಅಂದರೆ, ಏನಕ್ಕೆ ಮೈಕ್ ತಂತೀಯಾ, ಏನಕ್ಕೆ ಟ್ರೈಪೋರ್ಟ್ ತಂತೀಯಾ, ವೇಸ್ಟ್ ಆಫ್ ಟೈಮ್, ಎಲ್ಲ ವೇಸ್ಟ್, ನೀನೇನು ಮಾಡಲ್ಲ, ಏನಕ್ಕೆ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡ್ತೀಯಾ.
ಈ ಥರ ಬೈದಿಕ್ಕಿ ಒಂದೊಂದು ಸತಿ ನಿಜ ಅನ್ಸುತ್ತೆ ಅವ್ರು ಹೇಳೋದು, ಒಂದೊಂದು ಸತಿ ಏನು ಅನ್ಸುತ್ತೆ ಅಂದರೆ ಥೋ ವಾಪ ಈ ಥರ ಬರೀ ಬೈತಾನೆ ಇರ್ತಾರೆ, ಈಗ ಏನು ಮಾಡೋಕ್ಕೂ ಆಗಲ್ಲ ಹಿಂಗೆ ಅನ್ಕೋತೀವಿ. ಬೈಯೋಕ್ಕೆ ಯಾರು ಕಾರಣ? ನಾವೇ ಕಾರಣ. ಗೊತ್ತಿಲ್ಲ ನನಗೆ ಇವೆಲ್ಲ ನೋಟ್ಸ್ ಮಾಡ್ಕೊಂಡು ಬರೆದ್ಬಿಟ್ಟು ನಿಮ್ಗೆ ಹೇಳಕ್ಕೆ ನನಗೆ ಬರಲ್ಲ. ಅದಕ್ಕೆ ನನಗೇನು ಅನಿಸ್ತು ಹೇಳ್ತಾ ಇದ್ದೀನಿ. ನಾಳೆ ಒಂದೇ ಒಂದು ಎಕ್ಸಾಮ್ ಇದೆ ನಮ್ಮದು, ಕಾಮರ್ಸ್ ಅಂತ. ಬರೀ ಥಿಯರಿ, ಸೀರಿಯಸ್ಲಿ ಥಿಯರಿ ಓದಬೇಕು ಅಂದರೆ ನಮ್ಗೆ 1 ವಾರ ಟೈಮ್ ಕೊಟ್ಟಿದ್ರು ಕೂಡ ನಾವು ಓದಲ್ಲ. ಜೈ ಶ್ರೀರಾಮ್. ನನ್ನದು ನೋಟಿಫಿಕೇಶನ್ ಮೊಬೈಲ್ದು ಎಕ್ಸಾಮ್ ಬಗ್ಗೆ 1 ವಾರ ರಜೆ ಕೊಟ್ಟಿದ್ರು ಕೂಡ ನಾವು ದೇವರನ್ನೇ ಓದಲ್ಲ. ಓದೋದು ಯಾವಾಗ ಗೊತ್ತೋ ಲಾಸ್ಟ್ ಡೇ. ಓದ್ಬೇಕಂತ ಈಗಲೂ ಅಷ್ಟು ಬುಕ್ ತೆಗೆದು ಇಟ್ಕೊಂಡಿದ್ದೀನಿ, ಇಲ್ಲಲ್ಲ ಓದೋಕ್ಕಾಗದೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಲಾಸ್ಟ್ ಥಿಯರಿ ಅಂದ್ರಂತೂ ಅದು ಲಾಸ್ಟ್ ಎಕ್ಸಾಮ್ ಅಂದ್ರಂತೂ ನಮಗೆ ರಾತ್ರಿ ಎಲ್ಲ ಓದ್ಕೊಂಡು ಕೂತ್ಕೊತೀನಿ. ನನಗಂತೂ ಮೇಯ್ನಾಗಿ ರಾತ್ರಿ ಓದಿದ್ರೇ ತಲೆಗೆ ಹೋಗೋದು. ಈಗ ನಿನ್ನೆ ಒಂದು ಎಕ್ಸಾಮ್ ಬರೆದು ಬಂದ್ವಿ, ಆದರೆ 2 ದಿನ ರಜೆ ಕೊಟ್ಟಿದ್ರು ಹಿಂದೆ. ಆ 2 ದಿನ ಉಪಯೋಗಿಸ್ಕೊಳ್ಳಿಲ್ಲ, ರಾತ್ರಿ ಉಪಯೋಗಿಸಿದ್ದೀನಿ. ಬೆಳಿಗ್ಗೆ ಏನಾಯಿತು, ನಾನು ಇದ್ದಿದ್ದು 8 ಗಂಟೆಗೆ ಉಗಿಸ್ಕೊಂಡೆ ಫುಲ್. ಅದೇ ಇದ್ರಲ್ಲಿ ನಮ್ಮಮ್ಮ ಕೆಲ್ಸಕ್ಕೆ ಹೋದ್ರು. ಈಗ ಬಂದರೆ ಮತ್ತೆ ಅವ್ರು ಮಾತಾಡಲ್ಲ. ಅವತ್ತು ರಾತ್ರಿ ಮನಗದೇ ಇರೋ ಕಾರಣಕ್ಕೆ 2 ದಿನ ರಜೆ ಕೊಟ್ಟಿದ್ರು, ಓದ್ಕೊಳ್ದೆ ಇದ್ದಿದ್ದಕ್ಕೆ ನನಗೆ ಇವತ್ತೇನಾಯಿತು ಬೆಳಿಗ್ಗೆ ಅಂದರೆ ಉಗಿದ್ರ ಮುಖಕ್ಕೆ. ಸೊ ನಮ್ಮ ಮನೇಲಿ ಏನಂದರೆ ಸ್ವಲ್ಪ ಬೇಗ ದೊಡ್ಬೇಕು ಅನ್ನೋದು. ನಾನು ಇನ್ಮೇಲೆ ಅಂದರೆ ವ್ಲಾಗಿಂಗ್ ಡ್ಯಾನ್ಸಿಂಗ್ ಈ ಥರ ಮಾಡೋಣ ಅಂತ ಇದ್ದೀನಿ ವೀಡಿಯೋಸು. ಗೊತ್ತಿಲ್ಲ ನನ್ನ ಕೈ ಹಿಡಿಯುತ್ತೋ ಇಲ್ವೋ ಅಂತ. ನಾನು ಟ್ರೈ ಮಾಡೋದು ಮಾಡಬೇಕು ಅಷ್ಟೇ. ಯಾರು ಏನಾದರೂ ಅಂದ್ಕೊಳ್ಳಿ, ಇನ್ ಕೇಸ್ ಯಾರಾದರೂ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ನನ್ನ ವೀಡಿಯೋಗೆ ಅವರು ಬಂದರೆ, ಇನ್ ಕೇಸ್ ಯೂಟ್ಯೂಬ್ ಶೋನ್ ಮಾಡಿದ್ರೆ ನಿಮಗೆ, ಆಲ್ರೆಡಿ ನಾನು ಫೇಲ್ಡು. ಯಾಕಂದರೆ ಏನೋ ನಾನು ವೀಡಿಯೋಸೇ ಹಾಕಿಲ್ವಲ್ಲ, ಅದರಿಂದ ಅಂದ್ಕೊಂಡ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ನಾನು ನೋಡಿ ಅದಕ್ಕೆ ಇವಾಗ ತಲೆಗೆ ಅನ್ನಿಸ್ತು ಮಾಡಬೇಕು ಅಂತ. ನಾನು ಏನೂ ರೆಡಿಯಾಗಿಲ್ಲ, ಹೆಂಗೆ ಮನೇಲಿದ್ದೀನೋ ಹಂಗೆ ವೀಡಿಯೋ ಮಾಡಿದ್ದೀನಿ. ನಿಮ್ಮ ಕಂಟೆಂಟ್ ಜನಕ್ಕೆ ಇಷ್ಟ ಆದರೆ, ನೀವು ಒಂದೇನಾದರೂ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೀರಾ ಅಂದರೆ ಅವರು ನಿಜ ಸಪೋರ್ಟ್ ಮಾಡ್ತಾರೆ. ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಬಂದಿದ್ದು ಈಗ ವಿಡಿಯೋ ಮಾಡೋಕ್ಕೆ. ಒಟ್ಟಾರೆ ಸ್ಟಾರ್ಟ್ ಮಾಡಿ ವಿಡಿಯೋನ, ಏನೋ ಒಂದು ಹಾಕಿ ಜನಕ್ಕೆ ಇಷ್ಟ ಆಗುವಂಥದ್ದು, ಎಂಟರ್ಟೈನ್ಮೆಂಟ್ ಆಗಿರುವಂಥದ್ದು, ಅವ್ರಿಗೆ ಯೂಸ್ ಆಗುವಂಥ ವೀಡಿಯೋಸ್ ಹಾಕಿ. ಏನೇನೋ ಹಾಕಿ ಅಂತ ಕಷ್ಟ ಆಗಲ್ಲ, ಈ ಥರ ಹಾಕಿ ವೀಡಿಯೋಸು. ತುಂಬ ಲೇಟ್ ಮಾಡಬೇಡಿ, ಟ್ರೈ ಮಾಡಿ, ಇವಾಗಿಂದನೇ ಸ್ಟಾರ್ಟ್ ಮಾಡಿ. ನಂತರ 4 ವರ್ಷ ವೇಸ್ಟ್ ಮಾಡಬೇಡಿ ವೀಡಿಯೋ ಮಾಡ್ದಂಗೆ. ಆವಾಗಲೇ ಸ್ಟಾರ್ಟ್ ಮಾಡಿದರೆ ಇವಾಗ ಯಾವ ಸ್ಟೇಜಲ್ಲಿರೋದು ಗೊತ್ತಿಲ್ಲ. ಮೇ ಬಿ ಲಾಸ್ ಆದರೂ ಆಗಿರ್ಬೋದು, ಪಾಸ್ ಆದರೂ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ನಾನು ಸ್ಟಾರ್ಟ್ ಮಾಡಿಲ್ಲ ಏನೊಂದು ಹೇಳೋಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ನಾಟ್ ಮುಂದೆ ಒಂದಿನ ಇಷ್ಟ ಆಗೇ ಆಗುತ್ತೆ. ನನ್ನ ಕಾನ್ಫಿಡೆನ್ಸ್ ಅದು, ನಾಟ್ ಓವರ್ ಕಾನ್ಫಿಡೆನ್ಸ್, ಜಸ್ಟ್ ಕಾನ್ಫಿಡೆನ್ಸ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಓಕೆ, ಬಾಯ್. ನಾಳೆ ಎಕ್ಸಾಮ್ ಬರ್ತಿದ್ದೀನಿ ನಾನು. ಇಷ್ಟ ಆದರೆ ಲೈಕ್ ಮಾಡಿ. ನಾಳೆ ಎಕ್ಸಾಮ್ ಬರ್ತೀನಿ. ಓಕೆ, ಬಾಯ್. ಟಾಕ್.